ಬಲಶಾಲಿ, ಧೈರ್ಯಶಾಲಿ, ಕೂಂಬಿಂಗ್ ಸ್ಪೆಷಲಿಸ್ಟ್, ಕೂಲ್ ಕ್ಯಾಪ್ಟನ್ ಹೀಗೆ ನಾನಾ ಹೆಸರುಗಳ ಮೂಲಕ ರಾಜ್ಯದ ಜನತೆಯ ಮನಗೆದ್ದಿರುವ ಅಭಿಮನ್ಯು ದಸರಾ ಆನೆಯಾಗಿ ಆಯ್ಕೆಯಾಗಿದ್ದೇ ಒಂದು ರೋಚಕ ಕತೆ. ಗಜಪಡೆಯನ್ನ ಮುನ್ನಡೆಸುವ ಅಭಿಮನ್ಯು ಕೆಲವರಿಗೆ ಅಂಬಾರಿ ಹೊರೋ ಆನೆ ಅನ್ನೋದಷ್ಟೇ ಗೊತ್ತು. ಆದರೆ ಅಭಿಮನ್ಯು ಅಂಬಾರಿ ಹೊರೋ ಸಾಮರ್ಥ್ಯ ಬೆಳೆಸಿಕೊಂಡಿದ್ದು ಹೇಗೆ, ದಸರಾ ಮಹೋತ್ಸವಕ್ಕೆ ಆಯ್ಕೆಯಾಗಿದ್ದೇ ಒಂದು ರೋಚಕ ಕತೆ. ಈ ಹಿಂದೆ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ದಾಂಧಲೆ ನಡೆಸುತ್ತಿದ್ದ ಈ ಅಭಿಮನ್ಯು, ದಾಂಧಲೆ ಮಾಡುತ್ತಿದ್ದ ಈ ಅಭಿಮನ್ಯುವಿನನ್ನ 1970ರಲ್ಲಿ ಸೆರೆ ಹಿಡಿಯಲಾಯಿತು. ಬಳಿಕ ಮತ್ತಿಗೋಡು ಆನೆ ಶಿಬಿರಕ್ಕೆ ಬಂದ ಬಳಿಕ ಕೆಲವೇ ದಿನಗಳಲ್ಲಿ ಪಳಗಿದ ಆನೆಯಾಗಿ ಬದಲಾಗುತ್ತಾನೆ ಅಭಿಮನ್ಯು. 2012ರಿಂದ ಮೈಸೂರು ದಸರಾ ಮಹೋತ್ಸವದಲ್ಲಿ ನಿರಂತರವಾಗಿ ಭಾಗಿಯಾಗುತ್ತಿರುವ ಅಭಿಮನ್ಯು ಈ ಮುಂಚೆಯೂ ಅನೇಕ ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾನೆ. 2012ರಿಂದ 2015ರವರೆಗೆ ಕರ್ನಾಟಕ ವಾದ್ಯಗೋಷ್ಠಿ ಗಾಡಿಯನ್ನ ಎಳೆಯುವ ಜವಾಬ್ದಾರಿಯನ್ನ ನಿರ್ವಹಿಸಿದ್ದ. ಅರ್ಜುನನ ನಿವೃತ್ತಿಯ ಬಳಿಕ ಚಿನ್ನದ ಅಂಬಾರಿ ಹೊರುವ ಜವಾಬ್ದಾರಿ ಹೊತ್ತಿರುವ ಅಭಿಮನ್ಯು 2020ರಿಂದ 2024ರವರೆಗೆ 5 ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತಿದ್ದಾನೆ. ಈ ಬಾರಿ ಅಂದರೆ 2025ರ ದಸರಾ ಮಹೋತ್ಸವದಲ್ಲಿ 6ನೇ ಬಾರಿ ಚಿನ್ನದ ಅಂಬಾರಿಯನ್ನ ಹೊರಲಿದ್ದಾನೆ. 2020-21 2 ವರ್ಷ ಕೋವಿಡ್ ವೇಳೆ ಅರಮನೆ ಆವರಣಕ್ಕೆ ಸೀಮಿತವಾಗಿದ್ದ ದಸರಾದಲ್ಲಿ ಅರಮನೆ ಒಳಗೆ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಿದ್ರೆ 2022, 23, 24 3 ವರ್ಷ ಬನ್ನಿ ಮಂಟಪದವರೆಗೆ ಚಿನ್ನದ ಅಂಬಾರಿಯನ್ನ ಹೊತ್ತು ಯಶಸ್ವಿಯಾಗಿ ದಸರಾ ಮುಗಿಸಿ ಸೈ ಎನಿಸಿಕೊಂಡಿದ್ದಾನೆ. ಇದು ಅಭಿಮನ್ಯು ಸೆರೆ ಸಿಕ್ಕಿದ್ದು ದಸರಾ ಮಹೋತ್ಸವದಲ್ಲಿ ಸಾಗಿ ಬಂದ ಆದಿಯಾದರೆ ಅಭಿಮನ್ಯು ಕಾಡಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಕಾರ್ಯನಿರ್ವಹಿಸುವ ಜವಾಬ್ದಾರಿಯೇ ಬೇರೆ. ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ಸೆರೆ, ಹುಲಿ, ಚಿರತೆ ಸೆರೆ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ. ಎಂತಹ ಕಾಡಾನೆ, ಹುಲಿ, ಚಿರತೆ ಇರಲಿ ಅದನ್ನ ಕ್ಯಾಪ್ಚರ್ ಮಾಡುವಲ್ಲಿ ಅಭಿಮನ್ಯು ಯಶಸ್ವಿಯಾಗಿದ್ದಾನೆ. ಅಭಿಮನ್ಯು ಇದುವರೆಗೂ 140ರಿಂದ 150 ಕಾಡಾನೆಗಳನ್ನ ಸೆರೆ ಹಿಡಿದಿದ್ದಾನೆ. ಅಲ್ಲದೆ 40ರಿಂದ 50 ಹುಲಿ, ಚಿರತೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾನೆ. ಕೇವಲ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇತರೆ ರಾಜ್ಯಗಳಲ್ಲಿಯೂ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಕಾಡಾನೆ ಹಾಗೂ ಹುಲಿ, ಚಿರತೆ ಸೆರೆ ಹಿಡಿದಿದ್ದಾನೆ. ಕಾಡಾನೆ, ಹುಲಿ, ಚಿರತೆ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಇದ್ದಾನೆ ಎಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಭೀಮಬಲ. ಇನ್ನ ಹಲವು ಬಾರಿ ಕೂಂಬಿಂಗ್ ಕಾರ್ಯಾಚರಣೆ ವೇಳೆ ಅರಣ್ಯಾಧಿಕಾರಿಗಳನ್ನು ಕೂಡ ಕಾಪಾಡಿರುವ ಸಂಗತಿಯೂ ನಡೆದಿದೆ. ಅದಲ್ಲದೆ ಸೆರೆ ಹಿಡಿದ ಕಾಡಾನೆಗಳನ್ನ ಪಳಗಿಸುವುದರಲ್ಲಿಯೂ ಈತ ನಿಸ್ಸೀಮ. ಸದ್ಯ ಅಭಿಮನ್ಯುಗೆ ಮಾವುತನಾಗಿ ವಸಂತ ಕೆಲಸ ಮಾಡ್ತಿದ್ರೆ ಕಾವಡಿಗನಾಗಿ ರಾಜಣ್ಣ ನೋಡಿಕೊಳ್ತಿದ್ದಾನೆ. ಒಟ್ಟಾರೆ 59 ವರ್ಷದ ಈ ಅಭಿಮನ್ಯು ಈ ಬಾರಿಯೂ ಚಿನ್ನದ ಅಂಬಾರಿಯನ್ನ ಹೊರಲು ಸಜ್ಜಾಗಿದ್ದಾನೆ. ಅರಣ್ಯ ಇಲಾಖೆ ಹಾಗೂ ರಾಜ್ಯದ ಜನತೆಯ ಪ್ರೀತಿ ಗಳಿಸಿರುವ ಗಜಪಡೆಯ ವೀರ ಅಭಿಮನ್ಯು ಅಂತಾನೆ ಕರೆಸಿಕೊಳ್ಳುತ್ತಿದ್ದಾನೆ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ ಎಸ್.ಎಂ. ಸೋಸಲೆ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.